ದೊಡ್ಲ ಹಾಲು ಕೇಂದ್ರದಿಂದ ರೈತರಿಗೆ ಸಂಕಷ್ಟ ಎದುರಾಗಿದೆ. ಕೊಪ್ಪಳದ ಇಂದಿರಾನಗರ ಬಳಿಯ ದೊಡ್ಲ ಡೇರಿ ಕಾರ್ಖಾನೆ ತ್ಯಾಜ್ಯದಿಂದ ರೈತರ ಭೂಮಿ ಕಲುಷಿತಗೊಳ್ತಾ ಇದೆಯಂತೆ. ದೊಡ್ಲ ಹಾಲು ಕೇಂದ್ರದಿಂದ ರೈತರಿಗೆ ಇಲ್ಲಿ ಸಂಕಷ್ಟ ಎದುರಾಗಿರುವುದು. ಕಾರ್ಖಾನೆಯ ತ್ಯಾಜ್ಯದಿಂದ ರೈತರ ಭೂಮಿ ಕಲುಷಿತಗೊಳ್ತಾ ಇದೆ. ಕಾರ್ಖಾನೆ ತ್ಯಾಜ್ಯದಿಂದ ಸುತ್ತಲಿನ ರೈತರು ಹೈರಾಣಾಗಿಬಿಟ್ಟಿದ್ದಾರೆ. ಯಾಕೆ ಅಂತ ಹೇಳಿದ್ರೆ ಕಲುಷಿತ ನೀರು ಬರ್ತಾ ಇದೆ ಬೋರ್ವೆಲ್ಗಳಲ್ಲಿ. ಬೆಳೆಯದ ಸ್ಥಿತಿಗೆ ರೈತರ ಬದುಕು ತಲುಪಿಬಿಟ್ಟಿದೆ. ಕಲುಷಿತ ನೀರು ಬಂದರೆ ಬೆಳೆ ಬರಲ್ಲ ಕೈಗೆ. ಮಣ್ಣು ನೀರಿನ ಪರೀಕ್ಷೆಯಲ್ಲಿ ಆಘಾತಕಾರಿ ಮಾಹಿತಿ ಬಂದಿರೋದು. ಭೂಮಿ ಅಂತರ್ಜಲ ಕಲುಷಿತವಾಗಿರೋದು ದೃಢಪಟ್ಟಿದೆ. ಮಾಲಿನ್ಯ ನಿಯಂತ್ರಣ ಮಂಡಳಿ ಡೋಂಟ್ ಕೇರ್, ಇದೆಲ್ಲ ಗೊತ್ತಿದ್ದು ಕೂಡ ಡೋಂಟ್ ಕೇರ್. ಹಲವು ಬಾರಿ ಮನವಿ ಮಾಡಿ ಅನ್ನದಾತರು ಸುಸ್ತಾಗಿದ್ದಾರೆ. ಸಮಸ್ಯೆಗಳನ್ನ ಅನ್ನದಾತರು ಹೋಗಿ ಸಂಬಂಧಪಟ್ಟಂತ ಅಧಿಕಾರಿಗಳ ಬಳಿ ಹೇಳ್ಕೊಂಡಿದ್ದಾರೆ. ಆದರೂ ಕೂಡ ಆ ಅಧಿಕಾರಿಗಳು ಕಂಡು ಕಾಣದಂತೆ ಸೈಲೆಂಟ್ ಆಗಿದ್ದಾರೆ. ಏನು ಕಾರಣ ಹಾಗಾದ್ರೆ? ಅಲ್ಲಿ ಕಲುಷಿತ ನೀರು ಬರ್ತಾ ಇದೆ. ಬೆಳೆಯದ ಸ್ಥಿತಿಗೆ ರೈತರ ಬದುಕು ಬಂದು ನಿಂತ್ಕೊಂಡಿದೆ. ಮಣ್ಣು ನೀರಿನ ಪರೀಕ್ಷೆಯಲ್ಲಿ ಆಘಾತಕಾರಿ ಮಾಹಿತಿ ಬಂದಿದೆ. ಭೂಮಿ ಅಂತರ್ಜಲ ಕಲುಷಿತವಾಗಿರೋದು ದೃಢಪಟ್ಟಿದೆ. ಹೆಚ್ಚಿನ ಮಾಹಿತಿ ನೀಡ್ತಾರೆ ನಮ್ಮ ಪ್ರತಿನಿಧಿ ಶುಕ್ರಾಜ್. ಏನ್ ಸಮಸ್ಯೆ ಆಗ್ತಾ ಇದೆ? ರೈತರು ಏನ್ ಹೇಳ್ತಾ ಇದ್ದಾರಲ್ಲಿ? ಈ ಒಂದು ದೊಡ್ಡ ಡೈರಿ ಸುಮಾರು ವರ್ಷಗಳಿಂದ ಇಲ್ಲಿ ಒಂದು ಕಾರ್ಯನಿರ್ವಹಿಸ್ತಾ ಇದೆ ಅಂತಿರ್ಬೋದು. ಏನೋ ಇದು ಹಾಲು ಉತ್ಪಾದಕ ಘಟಕ. ಇದು ದೊಡ್ಡ ಡೈರಿ ಅಂದ್ರೆ ಸಾಮಾನ್ಯವಾಗಿ ಎಲ್ಲರಿಗೂ ಗೊತ್ತಿರತಕ್ಕಂಥದ್ದೇ. ಆದ್ರೆ ಇಲ್ಲಿ ಏನಾಗ್ತಿದೆ ಅಂದ್ರೆ ಸುಮಾರು ವರ್ಷಗಳಿಂದ ಇವರು ಆ ಒಂದು ಕಾರ್ಖಾನೆ ಏನು ಹಾಲು ಉತ್ಪಾದಕ ಘಟನೆ ಶುರು ಮಾಡಿದ್ರು, ಅವಾಗ ಒಂದು ತ್ಯಾಜ್ಯ ಸಂಸ್ಕರಣ ಮಾಡುವಂತ ಒಂದು ಘಟಕನೇ ಇವರು ನಿರ್ಮಾಣ ಮಾಡ್ಕೊಂಡಿಲ್ಲ. ಅಂದ್ರೆ ಆ ಒಂದು ತ್ಯಾಜ್ಯನ ಅವರು ಏನು ಈ ಹಾಲು ಉತ್ಪಾದನೆಯಿಂದ ಬರ್ತಕ್ಕಂಥ ತ್ಯಾಜ್ಯನ ತಮ್ಮ ಒಂದು ಸೈಟ್ ನಲ್ಲೇ ಒಂದು ಶೇಖರಣೆ ಮಾಡಿರ್ತಕ್ಕಂಥದ್ದು. ಅಂದ್ರೆ ಸುಮಾರು ವರ್ಷಗಳಿಂದ ಇದು ಕೆಲಸ ಮಾಡ್ತಾ ಇದೆ. ತ್ಯಾಜ್ಯವೆಲ್ಲ ಆ ಒಂದು ಸೈಟ್ ನಲ್ಲಿ ಶೇಖರಣೆ ಮಾಡಿರೋದ್ರಿಂದ, ಭೂಮಿಯಲ್ಲಿ ಅಂದ್ರೆ ಅಂಡರ್ ಗ್ರೌಂಡ್ ಅಲ್ಲಿ ಶೇಖರಣೆ ಮಾಡಿರೋದ್ರಿಂದ ಅದು ಅಲ್ಲಿಯ ಸುತ್ತಮುತ್ತಲಿನ ರೈತರಿಗೆ ಈಗ ಸಂಕಷ್ಟ ಎದುರಾಗಿದೆ ಅಂತ ಹೇಳ್ಬೋದು. ಯಾಕಂತಂದ್ರೆ ಈಗ ಬೋರ್ವೆಲ್ ಇದೊಂದು ಏನು ಇಂದಿರಾನಗರ ಇದೆ, ಇದೆಲ್ಲ ಒಂದು ಮಳೆಯಾಶ್ರಿತ ಪ್ರದೇಶ ಬೆಳೆಗಳನ್ನ ಇಲ್ಲಿ ಬೆಳೀತಾರೆ. ಇಲ್ಲ ಅದು ಬಿಟ್ರೆ ಇವರು ಬೋರ್ವೆಲ್ ಮುಖಾಂತರ ನೀರನ್ನು ಹರಿಸಿ ಬೆಳೆಯನ್ನು ಬೆಳೆತಕ್ಕಂಥದ್ದು. ಆದ್ರೆ ಇವಾಗ ಆ ಒಂದು ತ್ಯಾಜ್ಯದಿಂದ ಏನಾಗ್ತಿದೆ, ನೀರೆಲ್ಲ ಫ್ಲೋರೈಡ್ ಆಗ್ತಾ ಇದೆ. ಯಾವುದೇ ಒಂದು ಬೋರ್ವೆಲ್ಗಳಲ್ಲಿ ನೀರು ಹರಿಸಿದೆ ಬೆಳೆಯೋದರ ಬದಲು ಅದು ಸುಟ್ಟು ಹೋದಂತ ಸ್ಥಿತಿಯೇ ಬಂದು ನಿಂತಿದೆ. ಅಲ್ಲಿ ಈಗ ರೈತರು ತೋರಿಸ್ತಾ ಇರ್ಬೋದು, ಶೇಂಗಾ ಬೆಳೆಗಳೆಲ್ಲ ಅಲ್ಲಿ ಸುಟ್ಟು ಹೋಗಿರತಕ್ಕಂಥದ್ದು. ಇನ್ನು ಇದನ್ನು ಕುಡಿದಂತ ದನಕರುಗಳು ಕೂಡ ಸಾವನ್ನು ಅಪ್ಪಿರತಕ್ಕಂಥದ್ದು. ಈ ಒಂದು ಅನುಮಾನ ಬಂದ ತಕ್ಷಣ ಅವರು ಆ ಒಂದು ಮಣ್ಣು ಮತ್ತು ನೀರನ್ನು ಪರೀಕ್ಷೆಗೆ ಕಳಿಸಿದ್ದಾರೆ. ಇನ್ನು ಮಣ್ಣಿನ ಪರೀಕ್ಷೆಯಲ್ಲಿ ಕೂಡ ಅದು ಸಂಪೂರ್ಣ ಕಲುಷಿತ ಇದೆ ಅಂತ ಬಂದಾಗ ಅವರು ಒಂದು ದೊಡ್ಡ ಡೈರಿ ಅಧಿಕಾರಿಗಳಿಗೆ ಗಮನಕ್ಕೆ ತಂದಿದ್ದಾರೆ ಮತ್ತು ಮಾಲಿನ್ಯ ಮಂಡಳಿ ಅಧಿಕಾರಿಗಳ ಗಮನಕ್ಕೆ ತಂದಿದ್ದಾರೆ. ಆದ್ರೆ ಇಲ್ಲಿವರೆಗೂ ಕೂಡ ಎಷ್ಟೋ ಹೋರಾಟಗಳು ನಡೆದರೂ ಕೂಡ ಯಾವೊಬ್ಬ ಅಧಿಕಾರಿಗಳು ಈ ಒಂದು ದೊಡ್ಡ ಡೈರಿಯ ಕುರಿತು ಒಂದು ಕಂಪ್ಲೇಂಟ್ ಅನ್ನು ಕೂಡ ಇಲ್ಲ ಮತ್ತು ಅಧಿಕಾರಿಗಳು ರೈತರ ಒಂದು ಕಿಂಚಿತ್ತು ಅವ್ರಿಗೆ ಏನಾದ್ರು ಪರಿಹಾರ ಕೊಡೋ ವ್ಯವಸ್ಥೆ ಕೂಡ ಮಾಡಿಲ್ಲ ಅಂತ ಹೇಳ್ಬೋದು. ಓಕೆ, ಥ್ಯಾಂಕ್ ಯು ಶುಕ್ರಾಜ್ ತಮ್ಮೆಲ್ಲ ಮಾಹಿತಿಗಾಗಿ.